ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಸ್ಟ್ರೈಟ್ ಆಫ್ ಹಾರ್ಮುಜ್ ಬಗ್ಗೆ ಕುತೂಹಲವಿದೆಯೇ? ಈ ವಿಡಿಯೋದಲ್ಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಅತ್ಯಂತ ಸರಳವಾಗಿ ವಿವರಿಸಲು ಪ್ರಯತ್ನಿಸುತ್ತೇನೆ. ಮೊದಲಿಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಭೌಗೋಳಿಕ ಪ್ರಾಮುಖ್ಯತೆ ಹಾಗೂ ರಾಜತಾಂತ್ರಿಕ ವಿಮರ್ಶೆಯ ಬಗ್ಗೆ ತಿಳಿಯೋಣ ಬನ್ನಿ. ಭೂಪಟದಲ್ಲಿ ಇದು ನಮ್ಮ ಭಾರತವಾದರೆ ಇಲ್ಲಿರುವುದು ಅರೇಬಿಯನ್ ಪೆನಿನ್ಸುಲಾ. ಈ ಅರೇಬಿಯನ್ ಪೆನಿನ್ಸುಲಾದ ಎಡಭಾಗಕ್ಕೆ ಇರುವುದು ಸುಯೆಜ್ ಕೆನಲ್ ಆದರೆ ಇನ್ನೊಂದು ಕಡೆ ಇರುವುದೇ ಈ ಸ್ಟ್ರೈಟ್ ಆಫ್ ಹಾರ್ಮುಜ್. ಇಲ್ಲಿ ಅರಬ್ಬಿ ಸಮುದ್ರವು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ನಡುವೆ ಹರಿಯುತ್ತದೆ. ಇವೆರಡು ಅಂದರೆ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ ನಡುವೆ ಇರುವುದೇ ಸ್ಟ್ರೈಟ್ ಆಫ್ ಹಾರ್ಮುಜ್. ಸ್ಟ್ರೈಟ್ ಆಫ್ ಹಾರ್ಮುಜ್ ದೇಶಗಳಾದ ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಒಮಾನ್ಗಳಿಂದ ಸುತ್ತುವರಿದಿದೆ. ಹಾಗಾಗಿ ಈ ದೇಶಗಳಲ್ಲಿ ಉತ್ಪಾದನೆಯಾಗುವ ಇಂಧನ LPG ಮತ್ತು LNGಯೂ ಸೇರಿದಂತೆ ಹಡಗುಗಳಲ್ಲಿ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಮೂಲಕ ಪ್ರಪಂಚದ ಇತರ ದೇಶಗಳಿಗೆ ರಫ್ತುಗೊಳ್ಳುತ್ತದೆ. ಹಾಗಾದರೆ ಏಕೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಹಡಗು ಮಾರ್ಗ ಅತ್ಯಂತ ಕ್ಲಿಷ್ಟಕರವಾಗಿದೆ ಎಂದು ತಿಳಿಯೋಣ ಬನ್ನಿ. ಸ್ಟ್ರೈಟ್ ಆಫ್ ಹಾರ್ಮುಜ್ನ ಅಗಲ ಅತ್ಯಂತ ಕಿರಿದಾಗಿದೆ. ಒಂದು ಕಡೆಯಂತೂ ಬರೀ 39 ಕಿಲೋಮೀಟರ್ ಅಗಲವನ್ನು ಹೊಂದಿರುತ್ತದೆ. ಈ ದೇಶಗಳಲ್ಲಿ ಉತ್ಪಾದಿಸುವ ಇಂಧನ ರಫ್ತಾಗುವ ಗಾತ್ರವನ್ನು ಪರಿಗಣಿಸಿದರೆ ಈ ಅಗಲ ಬಹಳ ಚಿಕ್ಕದಾಗಿದ್ದು, ಉದಾಹರಣೆಗೆ ವಿಶ್ವದಲ್ಲಿ ಬಳಕೆಯಾಗುವ ಒಟ್ಟು ಇಂಧನದ 1/3 ಭಾಗ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕವೇ ಹೋಗಬೇಕಾಗುತ್ತದೆ. ಈಗ ನೀವೇ ಯೋಚನೆ ಮಾಡಿ, ನಿತ್ಯ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಮೂಲಕ ಚಲಿಸುವ ಹಡಗುಗಳು ಎಷ್ಟು ಜಾಗರೂಕತೆಯಿಂದ ನಿಯಮಿತವಾಗಿ ಕರಾರುವಕ್ಕಾಗಿ ಪೂರ್ವ ನಿಯೋಜಿತ ಪಥದಲ್ಲಿ ಚಲಿಸಬೇಕು ಅಂತ. ಇನ್ನೊಂದು ಬಹು ಮುಖ್ಯವಾದ ಸಂಗತಿ ಏನೆಂದರೆ, ಇಲ್ಲಿ ಚಲಿಸುವ ಹಡಗುಗಳು ಈ 3 ದೇಶಗಳ ಭದ್ರತೆ ಗಡಿಗಳನ್ನು ದಾಟಿ ಚಲಿಸಬೇಕಾಗುತ್ತದೆ. ಇಲ್ಲಿದೆ ನೋಡಿ, ಈಗ ಪ್ರಸ್ತುತವಾಗಿ ಉದ್ಭವವಾಗಿರುವ ಕಗ್ಗಂಟು. ಈ 3 ದೇಶಗಳ ಪೈಕಿ ಯಾವುದೇ ದೇಶ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ತಗಾದೆ ತೆಗೆದರೆ ಇಂಧನ ಹೊತ್ತು ಸಾಗುವ ಹಡಗುಗಳ ಸ್ಥಿತಿ ಡೋಲಾಯಮಾನವಾಗುತ್ತದೆ. ಈಗಾಗಿರುವ ಸಮಸ್ಯೆಯೂ ಇದೆ ನೋಡಿ. ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ದಾಳಿಗೆ ಪ್ರತ್ಯುತ್ತರವಾಗಿ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನ ಸಂಪೂರ್ಣ ಸುಪರ್ದಿಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದೆ. ಹಾಗಾಗಿ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನಲ್ಲಿ ಭಯಂಕರ ಕಾಳಗವೂ ನಡೆಯುತ್ತಿದೆ. ಈ ಕಾಳಗ ಹೀಗೇ ಮುಂದುವರೆದರೆ ಭಾರತದಲ್ಲಿನ ಇಂಧನ ಬೆಲೆಗಳು ಗಗನಕ್ಕೇರುವುದರಲ್ಲಿ ಯಾವ ಸಂಶಯವೂ ಇರಬೇಕಾಗಿಲ್ಲ. ಇದಾಗಿತ್ತು ಸ್ಟ್ರೈಟ್ ಆಫ್ ಹಾರ್ಮುಜ್ನ ಸರಳ ವಿವರಣೆ. ಧನ್ಯವಾದಗಳು.